ಜಂಗಮಯ್ಯ, 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 ನೀನು ಬರೀ ಜಂಗಮಯ್ಯನಲ್ಲಪ್ಪ, ನೀನೇ ಆ ಮಲ್ಲಯ್ಯ. ನಾನು ನಿನಗಾಗಿ ಮಜ್ಜಿಗೆ ಎಂಬಲಿಯನ್ನು ಮಾಡಿಸಿ ತಂದಿದ್ದೇನೆ. ಇರುವನೆಂದು ಮಾತು ಕೊಟ್ಟು ಮೋಸ ಮಾಡಿ ಹೋದೆಯಾ? ಮಲ್ಲಯ್ಯ, ಮಲ್ಲಯ್ಯ, ಮನದಿ ಒಂದು ಕೂಗುತ್ತಿರುವ
ಈಗ ಅರ್ಥವಾಯಿತು ನೀನು ಏಕೆ ಮೊದಲೇ ಹೋಗಿದೆ ಎಂದು. ನೀನು ಇಲ್ಲೇ ಇದ್ದಿದ್ದೆ ನನ್ನನ್ನು ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಎಂದು ಮೊದಲೇ ಹೊರಟು ಹೋದೆಯಾ? ಈ ಹುಡುಗ ಮೋಸ ಮಾಡುತ್ತಾನೆಂದು ತಿಳಿದುಕೊಂಡೆಯಾ? ನೋಡುತ್ತಿರು, ನಾನು ಮುಜ್ಜಿಗೆ ಅಂಬಲಿಯನ್ನು ತೆಗೆದುಕೊಂಡು ಶ್ರೀಶೈಲಕ್ಕೆ ಬರುತ್ತೇನೆ. ನೀನು ಎಲ್ಲೇ ಇದ್ದರೂ ಹುಡುಕಿ ಮಜ್ಜಿಗೆ ಅಂಬಲಿಯನ್ನು ಕುಡಿಸುತ್ತೇನೆ. ನೋಡುತ್ತಿರು, ನೀನು ಶ್ರೀಶೈಲದಲ್ಲಿ ಸಿಕ್ಕೇ ಸಿಗಬೇಕು. ಅಲ್ಲಿಯೂ ಸಿಗದಿದ್ದರೆ ನನ್ನ ಪ್ರಾಣವನ್ನು ಅಲ್ಲಿಯೇ ಬಿಡುತ್ತೇನೆ. ಮಲ್ಲಯ್ಯ! ಏಕೋ ಎಲ್ಲರೂ ದಣಿದಿರುವಂತೆ ಕಾಣುತ್ತದೆ. ಹೌದು, ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಆನಂತರ ಪ್ರಯಾಣವನ್ನ ಮುಂದುವರಿಸೋಣವೇನು? ಹೌದು ಬುದ್ಧಿ, ಬುದ್ಧಿ ನಡೆದು 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 ಕಾಲುಗಳು ಕಡೆ 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 ಅಂತವೆ. ಬುದ್ಧಿ ಸೊಂಟ ಪಟಿ 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 ಅಂತದೆ. ಬುದ್ಧಿ ಅಲ್ಲಿ ಮುಂದೆ ಒಂದು ಸರೋವರ ಕಾಣ್ತಾ ಇದೆಯಲ್ಲ, ಅಲ್ಲಿ ಎಲ್ಲ ನಮ್ಮ ಬಟ್ಟೆ ಬರಿಗಳನ್ನೆಲ್ಲ ಮಡಿ ಮಾಡ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ. ತಾವೇನಂತೀರ ಗುರುಗಳೇ? ಆಯಿತು, ಹಾಗೇ ಆಗಲಿ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಆನಂತರ ಪ್ರಯಾಣವನ್ನ ಮುಂದುವರಿಸೋಣ. ಅಯ್ಯೋ, ಕಾಲು ಎಲ್ಲಾ ನೋಡ್ತಾ ನಡೆದು ನಡೆದು ಕಾಲಿನ ನರಗಳೆಲ್ಲ ನೋಯ್ತಾ ಇದೆ. ಮಲ್ಲಯ್ಯ, ಎಷ್ಟು ದೂರ ಇದೆಯಪ್ಪ ನಿನ್ನ ಗುಳಿ? ಒಂದು ಹೀಗೆ ಕಲ್ಲು ಮುಳ್ಳುಗಳ ಹಾದಿ ಆದ್ರೆ ಕಾಲು ಉಳಿಯಲ್ಲ, ಕಾಲಿನ ತೊಡೆಗಳು ಉಳಿಯಲ್ಲ. ಏನಪ್ಪ ನಿಂಗೂ ಕಾಲು ನೋಯ್ತಾ ಇದೆಯೇನಪ್ಪ? ಏನಯ್ಯ ಈ ಕೇಳ್ತೀಯ? ನಾನು ನಿನ್ನಾಗೆ ನಡ್ಕೊಂಡ್ ಬಂದಿದ್ದೀನಿ. ಏನ್ ಆಕಾಶದ ಮೇಲೆ ಹಾಕೊಂಡು ಬಂದಿದ್ದೀನ? ನನಗೂ ಕಾಲು ನೋಯ್ತಾ ಇದೆ. ನೋಯ್ದೇ ಇರುತ್ತೆ. ನೀನು ನನಗಿಂತ ಕಿರಿಯ, ನಿನ್ನದಿನ್ನು ಬಿಸಿ ರಕ್ತ.
ನನ್ನ ರಕ್ತದ ಹಾಗೆ ತಣ್ಣಗಾಗ್ತಾ ಇಲ್ವಲ್ಲಪ್ಪ. ನಾನು ವಯಸ್ಸಾದ ಮುದುಕ, ನನ್ನ ಕೈಲಿ ನಡೆಯಕ್ ಆಗ್ತಾ ಇಲ್ಲ ಕಣಪ್ಪ. ಸ್ವಲ್ಪ ಕಾಲೋತತಿ ಏನಪ್ಪ? ಏಯ್! ಏನಯ್ಯ ಅದೇ ಕಾಲ್ ತಂದು ನನ್ನ ಮೇಲೆ ಹಾಕ್ತಿ. ಒಳ್ಳೆ ಮುದ್ದೊಂದು ಕಾಟ ಆಯ್ತು. ನಾನು ವಯಸ್ಸಾದ ಮುದುಕ ಕಣಪ್ಪ. ನನ್ನಂತ ಹಿರಿಯರ ಸೇವೆ ಮಾಡಿದ್ರೆ ಆ ಮಲ್ಲಿಕಾರ್ಜುನ ಒಲಿತಾನೆ ಕಣಪ್ಪ. ಹಾಗಂತ ನನಗೇನು ಮಲ್ಲಿಕಾರ್ಜುನ ಒಂದು ಹೇಳಿಲ್ಲ. ನಿನ್ನಂತವರಿಗೆ ಆ ಮಲ್ಲಿಕಾರ್ಜುನ ಬಂದು ಹೇಳೋದಿಲ್ಲ ಕಣಪ್ಪ. ನೀವೇ ತಿಳ್ಕೊಂಡು ನಮ್ಮಂತ ಹಿರಿಯರ ಸೇವೆ ಮಾಡಬೇಕು. ನೀವು ನಮ್ಮಂತ ಹಿರಿಯರ ಸೇವೆ ಮಾಡಿದ್ರೆ ನೀವು ನಮ್ಮ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ಸೇವೆ ಮಾಡೋದಿಕ್ಕೆ ಬೇರೆಯವರು ಸಿಗ್ತಾರೆ. ಆಗೋಲ್ಲ ಕಣಯ್ಯ, ನನ್ ಕಾಲ್ ನಾನ್ ತಿಕ್ಕೊಂಡ್ರೆ ಸಾಕಾಗಿದೆ. ನಿನ್ ಕಾಲ್ ನೀನೇ ತಿಕ್ಕೊಳ್ಳಯ್ಯ. ಏನೋ ಕಾಲ ಸ್ಥಿತಿನೇ ಚೆನ್ನಾಗಿಲ್ಲ. ಗುರುಗಳನ್ನ ಕಂಡ್ರೆ ಶಿಷ್ಯನಿಗೆ ಗೌರವ ಇಲ್ಲ, ತಂದೆಯನ್ನ ಕಂಡ್ರೆ ಮಕ್ಕಳಿಗೆ ಗೌರವ ಇಲ್ಲ. ಇಂಥವರು ಶ್ರೀಶೈಲಕ್ಕಲ್ಲ ಕಾಶಿಗೆ ಹೋದ್ರೂ ಕೂಡ ಆ ಮಲ್ಲಿಕಾರ್ಜುನ ಒಲಿಯೋದಿಲ್ಲ. ಬೇಕಾದ್ರೆ ನಮಗೆಲ್ಲ ಪೂಜ್ಯರಾದ ಜಂಗಮರಿದ್ದಾರಲ್ಲ, ಅವರನ್ನೇ ಕೇಳಿ ನೋಡ್ಬೇಕಾದ್ರೆ. ಅವರು ಬೇರೆ ಕೇಳ್ಬೇಕ? ಅಯ್ಯಯ್ಯಪ್ಪ ಯಪ್ಪ ಯಪ್ಪ. ಸ್ವಾಮಿ ಜಂಗಮರೇ, ನಿಮ್ಮಲ್ಲೊಂದು ಸಂದೇಹ ಕೇಳಿದೆ. ಏನಪ್ಪಾ ಚಂದ್ರಣ್ಣ ಸಂದೇಹ? ಏನಿಲ್ಲ ಸ್ವಾಮಿ, ಇವರು ನಡೆದು ವಿಪರೀತ ಕಾಲ್ ಹೋಯ್ತಾ ಇದೆ. ನನ್ನ ಕಾಲ್ ನಾನ್ ತಿಕ್ಕೊಂಡ್ರೆ ಸಾಕಾಗಿದೆ. ಅದಕ್ಕೆ ಆಗಲ್ಲ ಅಂದೆ. ಹಿರಿಯರ ಸೇವೆ ಮಾಡ್ಬೇಕಂತೆ. ಇಲ್ಲೇ ಇದ್ರೆ ಶ್ರೀಶೈಲದ ಮಲ್ಲಿಕಾರ್ಜುನ ನನ್ನ ಕೋರಿಕೆ ನೆರವೇರಿಸಲ್ಲ ಅಂತಾರೆ. ನಿಜವೇ ಜಂಗಮರೇ? ಹೌದಪ್ಪ. ಗುರು ಹಿರಿಯರ ಸೇವೆಯನ್ನ ಎಷ್ಟು ಅನನ್ಯ ಭಕ್ತಿಯಿಂದ ಮಾಡುತ್ತಾರೋ ಅಷ್ಟು ಶಿವ ಒಲಿಯುತ್ತಾನೆ. ಅವರು ಹೇಳೋ ಮಾತು ಸತ್ಯ ಕಣಪ್ಪ. ಸರಿ ಸ್ವಾಮಿ, ಹಾಗಾದ್ರೆ ಸೇವೆ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಕೋರಿಕೆ ನೆರವೇರ್ಬೇಕು. ಅಯ್ಯೋ ಚಂದ್ರಣ್ಣ, ಏನಪ್ಪ ನಿನ್ನ ಕೋರಿಕೆ? ಏನಿಲ್ಲ ಸ್ವಾಮಿ, ನನಗೆ ತಾಯಿ ಇಲ್ಲ, ತಂದೆ ಒಬ್ಬನೇ ಇರೋದು. ಅವನು 3 ಹೊತ್ತು ಬೈತಿರ್ತಾನೆ. ಕೂತ್ರು ತಪ್ಪು, ನಿಂತ್ರೆ ತಪ್ಪು, ಕೆಲಸ ಮಾಡಿದ್ರು ತಪ್ಪು, ಮಾಡದೇ ಇದ್ರು ತಪ್ಪು. ನನ್ನ ಪಾಲಿಗೆ ಮನೆಯೇ ನರಕ ಹೋಗ್ಬಿಟ್ಟಿದ್ದೆ ಸ್ವಾಮಿ. ಅದಕ್ಕೆ ಶ್ರೀಶೈಲಕ್ಕೆ ಹೋದಾಗ ನನ್ನ ತಂದೆನ ಬೇಗ ಕರ್ಕೊಂಡ್ಬಿಡು ಮಲ್ಲಯ್ಯ ಅಂತ ಕೇಳ್ಕೊಬೇಕು ಅಂತ ಇದ್ದೀನಿ. ಅಂದ್ರೆ ನಿನ್ನ ಕೋರಿಕೆ ನಿನ್ನ ತಂದೆಗೆ ಬೇಗ ಸಾವು ಕೊಡು ಅಂತ ತಾನೆ? ಹೌದು ಸ್ವಾಮಿ, ಅವನು ಬದುಕಿದ್ರೆ ನನಗೆ ನೆಮ್ಮದಿ ಇಲ್ಲ. ಅಲ್ಲ, ನಾನು ನನ್ನ ಹೆಂಡತಿ ಪ್ರೀತಿಯಿಂದ ಮಾತಾಡಂಗಿಲ್ಲ, ಅದಕ್ಕೂ ಬೈತಾರೆ. ಅಲ್ಲ, ನನಗೆ ಬೇಕಾದ ಬಟ್ಟೆ ಬರೇನು ಹಾಕಾಗಿಲ್ಲ ಸ್ವಾಮಿ. ಆ ಮುದುಕುಂದು ಒಲು ಕಾಟ ಸ್ವಾಮಿ. 1000 ತಿಗಣೆ ಮೈಗೊಂಡ್ಕೊಂಡ ಹಾಗೆ ಕಚ್ತಾನೆ ಇರ್ತಾನೆ. ಅಲ್ಲ ಚಂದ್ರಣ್ಣ, ನಿನ್ನ ತಂದೆಗೆ ಸಾವನ್ನ ಬಯಸೋದು ನ್ಯಾಯವೇ ಚಂದ್ರಣ್ಣ? ನಿನ್ನನ್ನ ಈ ಭೂಮಿಯ ಮೇಲೆ ತಂದವರು ನಿನ್ನ ತಂದೆಯಲ್ಲವೇನಪ್ಪ? ಅಂತಹ ನಿನ್ನ ತಂದೆಗೆ ಸಾವನ್ನ ಬಯಸೋದು ಮಹಾಪಾಪ ಚಂದ್ರಣ್ಣ, ಮಹಾಪಾಪ. ರೇ ಸ್ವಾಮಿ, ನಿಮಗೆ ತಂದೆ ಇದ್ದಾರ? ಇಲ್ಲ. ಅದಕ್ಕೆ ನಿಮಗೆ ಅನುಭವ ಇಲ್ಲ. ಅದು ಹೆಂಗೆ? ನೀವು ಸಂಸಾರ ಮನೆ ಮಠ ಬಿಟ್ಟು ಜಂಗಮರಾಗ್ಬಿಟ್ಟಿದ್ದೀರಲ್ಲ. ಅಲ್ಲ, ನಿಮಗೆ ಹೆಂಗ್ ತಿಳಿದಾಯ್ತು? ಕಳೆದೋದು ಪ್ರಾಯ ಮತ್ತೆ ಬರ್ತದ ಸ್ವಾಮಿ? ಇಲ್ಲ ಅಲ್ವೇ? ಇಲ್ಲ. ಅದಕ್ಕೆ ಪ್ರಾಯದಲ್ಲಿ ಹೆಂಗಿದ್ದುಡಬೇಕು ಹಂಗಿದ್ದು ಪ್ರಾಯದ ಸುಖವೇನೈತೋ ಅದನ್ನ ಅನುಭವಿಸಿ ಬಿಡ್ಬೇಕು. ನೋಡಿ ನಮ್ಮ ಅಪ್ಪನ ಬುದ್ಧಿ ಹಂಗಲ್ಲ. ತಾನು ಮುದುಕಾಗ್ತಾ ಇದ್ದಾನಲ್ಲ, ಮನೆಯವರೆಲ್ಲ ಮುದುಕರಂಗಿರ್ಬೇಕಂತೆ. ಇದು ಅವನ ಆಸೆ. ನೋಡು ಚಂದ್ರಣ್ಣ, ಈ ಸಾಂಸಾರಿಕ ವಿಚಾರಗಳ ಬಗ್ಗೆ ನನಗಷ್ಟು ವಿಚಾರ ತಿಳಿಯದು. ಈ ವಿಷಯವನ್ನ ಯಾರಾದರೂ ಸಭ್ಯರಾದ ಸಂಸಾರಸ್ಥರ ಬಳಿ ಹೋಗಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು ಚಂದ್ರಣ್ಣ. ಆದರೆ ನನ್ನದೊಂದು ಮಾತು ಚಂದ್ರಣ್ಣ, ಪಿತೃದ್ರೋಹ ಮಹಾಪಾಪ ಚಂದ್ರಣ್ಣ, ಪಿತೃದ್ರೋಹ ಮಹಾಪಾಪ. ಪಿತೃದ್ರೋಹಿ ಅಂತೂ ಆಗಬೇಡ ಚಂದ್ರಣ್ಣ, ಪಿತೃದ್ರೋಹಿ ಅಂತೂ ಆಗಬೇಡ. ಸರಿ ಸ್ವಾಮಿ, ಹಾಗಾದ್ರೆ ಹಿರಿಯರು ಕೇಳ್ತಾವ್ರೆ, ಚೆನ್ನಾಗಿ
ಸಾಕು ಅನ್ನೋವರೆಗೂ ಸೇವೆ ಮಾಡ್ತೀನಿ. ಮಾಡಪ್ಪ, ಚೆನ್ನಾಗಿ ಸೇವೆ ಮಾಡು. ಏನ್ ಸ್ವಾಮಿ ನಿಧಾನ ಕಣಪ್ಪ. ಒಂದೇ ನೋವ ಇನ್ನೇನಾರು ನೋವ್ತಾ ಇದ್ದ? ಮೈಯೆಲ್ಲ ನೋಯ್ತಾ ಇದೆ. ಮೈಯೆಲ್ಲ ನೋವ್ತಾ ಇದ್ದಂತೆ. ಸಂಗಮ ನಡೀತಾರೆ ಕಣಯ್ಯ, ನಾನ್ ಬಿಡಲ್ಲ ಬಿಡು. ಅಯ್ಯೋ ಬಿಡ್ತಾವ. ಸಂಗಮ ನಡೀತಾರೆ ಕಣಯ್ಯ, ನೀನ್ ಸೇವೆ ಮಾಡ್ಬೇಕು. ಬಿಟ್ಬಿಡಪ್ಪ. ಹೇ ಶಿವನೇ ದಯೆಯ ತೋರೆಯ ಕರುಣಕರನೆ ಶ್ರೀಧರನೆ ಪರಿಹರಿಸು ನಿವನದ ವ್ಯಸನ. ಹೇ ಶಿವನೇ ದಯೆಯ ತೋರೆಯ ಹೇ ಶಿವನೇ ದಯೆಯ ತೋರೆಯ ಕರುಣಕರನೆ ಶ್ರೀಧರನೆ ಪರಿಹರಿಸು ನಿವನದ ವ್ಯಸನ. ಹೇ ಶಿವನೇ ದಯೆಯ ತೋರೆಯ ಶ್ರೀಶೈಲವಾಸನೆ ಮಲ್ಲಿನಾಥ ಮಹಿಮನೆ ಶ್ರೀಶೈಲವಾಸನೆ ಮಲ್ಲಿನಾಥ ಮಹಿಮನೆ ಕರುಣೆಯಾದ ಎನ್ನನ್ನು ನೀ ಪರಿಪರಿಯಲಿ ಬಳಲಿಸದೆ. ಅಸುಳೆಯಾದ ಎನ್ನನು ನೀ ಪರಿಪರಿಯಲಿ ಬಳಲಿಸದೆ. ಹೇ ಶಿವನೇ ದಯೆಯ ತೋರೆಯ ಕರುಣಕರನೆ ಶ್ರೀಧರನೆ ಪರಿಹರಿಸು ನಿವನದ ವ್ಯಸನ. ಹೇ ಶಿವನೇ ದಯೆಯ ತೋರೆಯ ಓ ಶಿವ ಶಂಕರ ಶಶಿಧರ ಓ ಶಿವ ಶಂಕರ ಶಶಿಧರ ಓ ಶಿವ ಶಂಕರ ಶಶಿಧರ ಕರುಣಿಸೋ ಗಿರಿಧರ ಓ ಶಿವ ಶಂಕರ ಶಶಿಧರ ಕರುಣಿಸೋ ಗಿರಿಧರ. ಹೇ ಶಿವನೇ ದಯೆಯ ತೋರೆಯ ಕರುಣಕರನೆ ಶಶಿಧರನೆ ಪರಿಹರಿಸು ನಿವನದ ವ್ಯಸನ. ಹೇ ಶಿವನೇ ದಯೆಯ ತೋರೆಯ ಓ ಶಿವ ಶಂಕರ ಶಶಿಧರ. ಮಲ್ಲಯ್ಯ ಮಲ್ಲಯ್ಯ, ನೀ ಎಲ್ಲಿ ಅಡಗಿಕೊಂಡಿರುವೆ ಮಲ್ಲಯ್ಯ? ಮಲ್ಲಯ್ಯ ಮಗು, ನೀನು ಯಾರು? ಹೀಗೇಕೆ ಹೇಳುತ್ತಾ ಬರುತ್ತಿರುವೆ? ಏನು ಮಾಡಲಿ, ಮಾತು ಕೊಟ್ಟ ಆ ಮಲ್ಲಯ್ಯನೇ ಮೋಸ ಮಾಡಿ ಹೋದ ಮೇಲೆ ಅಳದೆ ಇನ್ನೇನ್ ಮಾಡ್ಲಿ ಸ್ವಾಮಿ? ಮಗು, ಏನು ಮಾತು ಕೊಟ್ಟ ಮಲ್ಲಯ್ಯನು ಮೋಸ ಮಾಡಿದನೆ? ಹಾ ಹಾ, ಆ ನಿಮ್ಮ ಶ್ರೀಶೈಲದ ಮಲ್ಲಿಕಾರ್ಜುನನೇ ನನಗೆ ಮೋಸ ಮಾಡಿ ಹೋಗಿದ್ದು. ಮಗು, ದುಃಖದ ಉದ್ವೇಗದಲ್ಲಿ ಏನೇನೋ ಬಡಬಡಿಸದಿರು. ನಿನಗೆ ಮಾತು ಕೊಟ್ಟವನು ಶ್ರೀಶೈಲದ ಮಲ್ಲಿಕಾರ್ಜುನನೋ ಅಥವಾ ಆತನ ಹೆಸರನ್ನಿಟ್ಟುಕೊಂಡಿರುವ ಬೇರೆ ಮಲ್ಲಿಕಾರ್ಜುನನೋ? ನಿಜವಾಗಿಯೂ ನಿಮ್ಮ ಆ ಶ್ರೀಶೈಲದ ಮಲ್ಲಿಕಾರ್ಜುನನೇ ನನಗೆ ಮೋಸ ಮಾಡಿ ಹೋಗಿದ್ದು. ನಿಮ್ಮ ಹಾಗೆಯೇ ಕಾವಿ ಅಂಗಿ ತೊಟ್ಟಿದ್ದ, ತಲೆಗೆ ಪಾಗು ಸುತ್ತಿದ್ದ, ಹಾ ಹೀಗೆಯೇ ವಿಭೂತಿ ಧರಿಸಿದ್ದ. ಎಲ್ಲಿಗೆ ಹೋಗುತ್ತೀರಿ ಎಂದೇ ಶ್ರೀಶೈಲಕ್ಕೆ ಎಂದು ಹೇಳಿದ. ಮಗು, ನನಗೆ ತುಂಬಾ ಹಸಿವಾಗುತ್ತಿರುವುದು ಎಂದು ಕೇಳಿದ. ಆಗ ನನ್ನಲ್ಲಿದ್ದ ಶಿವಪ್ರಸಾದವನ್ನು ಕುಡಿಯಲು ನೀರನ್ನು ಕೊಟ್ಟೆ. ಅದಾದ ಸ್ವಲ್ಪ ಸಮಯದ ನಂತರ ಮಗು, ಸ್ವಲ್ಪ ಮಜ್ಜಿಗೆ ಅಂಬಲಿ ತಂದು ಕೊಡುವೆಯಾ ಎಂದು ಕೇಳಿದ. ಆಗಲಿ, ಇಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮ ಮನೆಯಿಂದೆ, ಹೋಗಿ ಮಾಡಿಸಿ ತರ್ತೇನೆ ಎಂದು ಹೇಳಿ ನಾನು ಮನೆಗೆ ಹೋಗಿ
ಈ ಮಜ್ಜಿಗೆ ಅಂಬಲಿಯನ್ನು ಮಾಡಿಸಿಕೊಂಡು ಮತ್ತೆ ಹೊಲಕ್ಕೆ ಬಂದು ನೋಡಿದರೆ ಅಲ್ಲಿ ಆ ಜಂಗಮನೇ ಮಾಯವಾಗಿ ಹೋಗಿದ್ದಾನೆ. ಇದೋ ನೋಡಿ ಮಜ್ಜಿಗೆ ಅಂಬಲಿ. ಶ್ರೀಶೈಲಕ್ಕೆ ಹೋಗಿ ಆ ಜಂಗಮನೆಲ್ಲಿದ್ದರೂ ಹುಡುಕಿ ಈ ಅಂಬಲಿಯನ್ನು ನಾನು ಆ ಜಂಗಮನಿಗೆ ಕುಡಿಸದೇ ಬಿಡುವುದಿಲ್ಲ. ಇವನಿಗೆ ತಲೆ ಕೆಟ್ಟಿರ್ಬೇಕು. ಮನೆಯಲ್ಲಿ ಮಾಡಿಸಿದ ಮಜ್ಜಿಗೆ ಅಂಬಲಿ ಇಲ್ಲಿವರೆಗೂ ಅಳಿಸ್ತೀರಾಗಲಿ ಅಂತ ಬಿಸಿ ಆಗೈತೆ. ಅಲ್ಲ ಕಣಪ್ಪ, ನೀನೇನು ಮಜ್ಜಿಗೆ ಅಂಬಲಿ ತಂದ್ಬಿಟ್ಟಿದೀಯ. ಆ ಮಲ್ಲಿಕಾರ್ಜುನ ಸಿಗೋವರೆಗೂ ಈ ಮಜ್ಜಿಗೆ ಅಂಬಲಿ ಅಳಿಸ್ತೀರಾಗದೆ ಬಿಸಿ ಆಗಿರ್ಬೇಕಲ್ಲ, ಅದನ್ನ ಹೇಳ ಮತ್ತು. ನಾನು ಆ ಜಂಗಮನಿಗೆ ಪ್ರೀತಿ ಭಕ್ತಿಗಳಿಂದ ತಂದಿದ್ದೇ ನಿಜವಾದರೆ ಈ ಅಂಬಲಿ ಆ ಜಂಗಮನಿಗೆ ಕೊಡುವವರೆಗೂ ಇದು ಆರುವುದೂ ಇಲ್ಲ, ಕೆಡುವುದೂ ಇಲ್ಲ. ಈಗಲೂ ನೋಡಿ, ಮನೆಯಲ್ಲಿ ಎಷ್ಟು ಬಿಸಿ ತಂದಿದ್ದೇನೋ ಅಷ್ಟೇ ಬಿಸಿ ಈಗಲೂ ಇದೆ. ಬೇಕಾದ್ರೆ ಮುಟ್ಟಿ ನೋಡಿ ಪರೀಕ್ಷೆ ಮಾಡಿ. ಯಾವತ್ತ ಮಾಡಿದ ಮಜ್ಜಿಗೆ ಅಂಬಲಿ ಇವತ್ತವರೆಗೂ ಇಲ್ಲಿವರೆಗೂ ಅಳಿಸ್ತೀರಾಗದೆ ಬಿಸಿ ಆಗೈತಂತೆ. ಎಲ್ಲ ನೋಡೋಣ, ಏನು ಮಜ್ಜಿಗೆ ಅಂತೆ ಅಂಬಲಿ ಅಂತೆ ಬಿಸಿ ಆಗೈತಂತೆ. ನೋಡೋಣ ನೋಡೋಣ. ಏನಂತ ಬಿಟ್ಟೆನ? ನೋಡಪ್ಪ ಗೊತ್ತಾಗುತ್ತೆ ನೋಡು. ಹೇಳೋನ್ ಹೆಡ್ಡ ಅಂದ್ರೆ ಕೇಳೋನ್ ಕಿವುಡ ಅಂತೆ. ಯಾವತ್ತೋ ಮಾಡಿದ ಮಜ್ಜಿಗೆ ಅಂಬ್ಲಿ ಅಳಿಸ್ತೆ, ನೀರಾಗ್ತೆ, ಹಂಗೆ ಇರುತ್ತೆ ಅಲ್ಲ. ನೋಡು ಗೊತ್ತಾಗುತ್ತೆ ನೋಡು. ನಾನ್ ನೋಡ್ತೀನಿ ತಡಿಯ. ನೋಡಪ್ಪ ನೋಡು ಗೊತ್ತಾಗುತ್ತೆ. ನೋಡೋಣ ನೋಡಪ್ಪ ನೋಡೋಣ. ನೋಡು ಬುದ್ಧಿಯೋ ಗಿಡ ಬಿದ್ಯೋ ಅನ್ನಂಗೆ ನೀವಿಬ್ರು ಹುಡುಗರು ಏನೋ ಆವತ್ತು ಮಾಡಿದ ಮಜ್ಜಿಗೆ ಅಂಬಲಿ ಇನ್ನೂ ಬಿಸಿ ಆಗೇ ಇದೆ. ನಾನು ನಿಮ್ಮೆಲ್ಲರಿಗಿಂತ ಮುದುಕ, ತಡೀರಿ, ನಾನು ಒಂದ್ಸಾರಿ ನೋಡ್ತೀನಿ. ನೀನ್ ನೋಡ್ಲಾ ನೋಡಪ್ಪ. ನೋಡ್ಲಾ? ಓ ಮುದುಕ ಸತ್ತ. ಹೌದು ಕಣಪ್ಪ. ಹೋಗು. ನೀನು ಯಾರು? ನಿನ್ನ ಹೆಸರೇನು? ನನ್ನನ್ನು ಸಿದ್ಧರಾಮ ಎನ್ನುವರು. ಸಿದ್ಧರಾಮ. ಸಿದ್ಧರಾಮ ಮಗು, ನೀನು ನಿಜವಾಗಿಯೂ ಸಿದ್ಧನೇ ಕಣಪ್ಪ. ನಿನಗಿರುವ ಅನನ್ಯವಾದ ಭಕ್ತಿಗೆ ಸರಿಸಮನಾದವರು ಇಲ್ಲಿ ಯಾರೂ ಇಲ್ಲ. ಮಗು, ನಾವು ಶ್ರೀಶೈಲಕ್ಕೆ ಹೋಗುತ್ತಿದ್ದೇವೆ. ಬಾ ಮಗು, ನಿನ್ನನ್ನು ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಬನ್ನಿ, ಎಲ್ಲರೂ ಶ್ರೀಶೈಲಕ್ಕೆ ಹೋಗೋಣ. ಶ್ರೀಶೈಲ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ಮಹಾದೇವ ಶಿವ
ನಿಮ್ಮ ಮಲ್ಲಯ್ಯ? ಎಲ್ಲಿ ಎಲ್ಲಿ ಕಾಣುತ್ತಿದ್ದಾನೆ ಜಂಗಮರೇ? ಅಲ್ಲಿ ಕಾಣುವ ಮಲ್ಲಯ್ಯನೇ ನಿನ್ನ ಮಲ್ಲಯ್ಯ. ನಾ ಕೇಳಿದ್ದು ಇವನಲ್ಲ ಜಂಗಮರೇ. ಮಗು, ಅಲ್ಲಿ ಕಾಣುವ ಮಲ್ಲಯ್ಯನೇ ನಿನ್ನ ಮಲ್ಲಯ್ಯ. ನಿನಗೆ ಮಲ್ಲಯ್ಯ, ಇವರಿಗೆ ಶಿವ ಶಂಕರ ಎಲ್ಲವೂ ಇವನೇ ಕಣಪ್ಪ. ನಾ ಕೇಳಿದ್ದು ನಮ್ಮ ಹೊಲದ ಬಳಿ ಬಂದಿದ್ದ ಜಂಗಮ ಮಲ್ಲಯ್ಯನನ್ನು. ನೀವು ಈ ಲಿಂಗವನ್ನು ತೋರಿಸ್ತಿದ್ದೀರಾ. ನಾ ಕೇಳಿದ್ದು ಇವನಲ್ಲ ಜಂಗಮರೇ. ಅವನೇ ನಿನ್ನ ಜಂಗಮ ಮಲ್ಲಯ್ಯ ಕಣಪ್ಪ. ಇಲ್ಲ ಇಲ್ಲ, ಈ ಕಲ್ಲು ನನ್ನ ಮಲ್ಲಯ್ಯನಲ್ಲ. ನನ್ನ ಮಲ್ಲಯ್ಯ ಒಬ್ಬ ಜಂಗಮ. ಎಂತಹ ಕಾಂತಿ, ಎಂತಹ ಧ್ವನಿ, ಏನು ವ್ಯಕ್ತಿತ್ವ. ನನಗೆ ಆ ಮಲ್ಲಯ್ಯ ಬೇಕು. ನೀವು ಸುಮ್ಮನೆ ಯಾರು ಯಾರನ್ನೋ ಮಲ್ಲಯ್ಯನೆಂದು ತೋರಿದರೆ ನಾ ಒಪ್ಪುವುದಿಲ್ಲ. ಮಲ್ಲಯ್ಯ, ನೀ ಎಲ್ಲಿ ಅಡಗಿಕೊಂಡಿರುವೆ ಮಲ್ಲಯ್ಯ? ಮಲ್ಲಯ್ಯ, ನೀ ಎಲ್ಲಿ ಬಚ್ಚಿಟ್ಟುಕೊಂಡಿರುವೆ ಮಲ್ಲಯ್ಯ? ಮಲ್ಲಯ್ಯ, ಮಲ್ಲಯ್ಯ, ಮಲ್ಲಯ್ಯ.